ಫಸ್ಟ್ ಬಾಡಿಗೆ ಬಂತು 493 ರೂಪಾಯಿ ಬಾಡಿಗೆ ಬಂತು. ಪಿಕಪ್ ಲೊಕೇಶನ್ ಇತ್ತು 1 ಕಿಲೋಮೀಟರು. ಪಿಕಪ್ ಲೊಕೇಶನಲ್ಲಿ ಬಂದುಬಿಟ್ಟು ಒಂದೇ ಒಂದು ಐಟಮ್ ಇತ್ತು, ಟೋಟಲ್ 2 ಐಟಮ್ ಇತ್ತು. ಒಂದು ವಿಡಿಯೋ ಮಾಡಿದೆ ನಾನು, ಲೋಡಿಂಗ್ ಆಯಿತು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಹೊಡ್ತಾ ಇದ್ವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ 8.900 ಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದು ಅಪಾರ್ಟ್ಮೆಂಟಲ್ಲಿ ಅನ್ಲೋಡ್ ಮಾಡಿದ್ರು ಕಸ್ಟಮರು. ಟ್ರಿಪ್ ಎಂಡ್ ಆಯಿತು. ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂದ ತಕ್ಷಣ ಕ್ಯಾಶ್ ಕಲೆಕ್ಟ್ ಕೊಟ್ವಿ, ಫೋನ್ಪೇ ಮಾಡಿದರು. ಇದಾದ ನಂತರ ಕಸ್ಟಮರಿಗೆ ರೇಟಿಂಗ್ ಕೊಟ್ವಿ. ಇದು ಫಸ್ಟ್ ಬಾಡಿಗೆ ಕಂಪ್ಲೀಟೆಡ್ ಆಯಿತು. ಎರಡನೇ ಆರ್ಡ್ರ್ ಬಂತು 288 ರೂಪಾಯಿ ಬಾಡಿಗೆ ಬಂತು. 2.300 ಪಿಕಪ್ ಇತ್ತು. ಲೊಕೇಶನ್ ಹತ್ರ ಬಂದ್ವಿ. ಬಂದಮೇಲೆ ಈ ಬೇಗ ಲೋಡಿಂಗ್ ಮಾಡ್ತಾಯಿದ್ದರು. ಟೋಟಲು 250 kg ಇತ್ತು. ಇವು ನೋಡುವ ಬೇಗ ತೊಗೊಂಡು ಬರ್ತಾಯಿದ್ರು. ನೋಡ್ತಾ ಇರ್ಬೋದು ಇಷ್ಟು ಬೇಗ ಲೋಡಿಂಗ್ ಮಾಡ್ತಾವ್ರೆ. ಲೋಡು ಆಯಿತು, ಕಂಪ್ಲೀಟೆಡು. ಟ್ರಿಪ್ಪು ಸ್ಟಾರ್ಟ್ ಮಾಡಿದ್ವಿ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಅಂತ ನೋಡ್ತಾ ಇರ್ಬೋದು, 2.6 ಕಿಲೋಮೀಟರ್ ಇತ್ತು. ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟಿವಿ. ಅನ್ಲೋಡ್ ಮಾಡ್ತಾಯಿದ್ರು ಹುಡುಗರು. ನೋಡಿ ಹೆಂಗೆ ತೊಗೊಂಡು ಹೋಗ್ತಾವ್ರೆ. ಒಬ್ಬರೊಬ್ಬರೇ 3 ಪೀಸು ತೊಗೊಂಡು ಹೋಗ್ತಾಯಿದ್ರು. ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಒಬ್ಬಂತೆ ಎತ್ತಿ ಕೊಡ್ತಾಯಿದ್ದ. ಅನ್ಲೋಡ್ ಆಯಿತು. ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಕೊಡೋದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಟ್ಟುಬಿಟ್ಟು, ರೇಟಿಂಗ್ ಕೊಡೋದಾದ ನಂತರ ಆರ್ಡ್ರ್ ಕಂಪ್ಲೀಟೆಡ್. 590 ರೂಪಾಯಿ ಬಾಡಿಗೆ ಬಂತು. ಸ್ವಲ್ಪ ಆನ್ಲೈನ್ ಆಗಿತ್ತು. ಪಿಕಪ್ ಬಂದುಬಿಟ್ಟು 3.400 ಮೀಟರ್ ಇತ್ತು. ಪಿಕಪ್ ಲೊಕೇಶನಲ್ಲಿ ಬಂತೆ. ಒಬ್ಬನೇ ಹುಡುಗ ಇದೆ, ಇಷ್ಟೆಲ್ಲ ಐಟಮ್ ಹಾಕಬೇಕಂತೆ. ಒಬ್ಬನೇ ಹುಡುಗ ಬಂದುಬಿಟ್ಟು ಲೋಡಿಂಗ್ ಮಾಡ್ತಾ ಇದ್ದಾನೆ. ಲೋಡಿಂಗ್ ಆಗ್ತಾಯಿದೆ ನೋಡಿ, ಇಷ್ಟೊಂದು ಇದೆ. ಇದು ಫುಲ್ ಲೋಡ್ ಮಾಡಿದ ಒಬ್ಬನೇ ಹುಡುಗ. ಲೋಡ್ ಆದ ನಂತರ ಇದೆ ಅವ್ರು ನೋಡಿ, ರೋಡ್ ನೋಡಿ ಎಷ್ಟು ಕೆಟ್ಟದಾಗಿದೆ. ಅದ ನಂತರ ಗೋಡನ್ ತೋರಿಸ್ತೀವಿ. ಗೋಡನ್ ಆದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ 14 ಕಿಲೋಮೀಟರ್ ಇತ್ತು. 14 ಕಿಲೋಮೀಟ್ರ್ ಬಂದುಬಿಟ್ವಿ. ಬಂದಾದ ನಂತರ ಕಸ್ಟಮರ್ದು ಇದೇ ಅಂಗಡಿ ಇದೆ ನೋಡಿ. ಅದ ನಂತರ ಅನ್ಲೋಡ್ ಮಾಡ್ತಾಯಿದ್ರು ಒಬ್ಬರೇ ಹುಡುಗರು. ಅದಾದ ನಂತರ ಏನೊಬ್ಬ ಬಂದ ಹುಡುಗ ಅನ್ಲೋಡ್ ಮಾಡ್ತಾಯಿದ್ರು. ಅದರಲ್ಲೇ ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಕ್ಯಾಶ್ ಕಲೆಕ್ಟ್ ಕೊಟ್ಟುಬಿಟ್ವಿ. ಕ್ಯಾಶ್ ಕಲೆಕ್ಟ್ ಆದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೊಟ್ವಿ. ರೇಟಿಂಗ್ ಕೊಡೋ ನಂತರ ಆರ್ಡರ್ ಕಂಪ್ಲೀಟೆಡ್ ಆಯಿತು. 916 ರೂಪಾಯಿ ಬಾಡಿಗೆ ಬಂತು. ಇದಿತ್ತು ದಾಸರಳ್ಳಿ ಡ್ರಾಪು. ಪಿಕಪ್ ಲೊಕೇಶನ್ 2.300 ಪಿಕಪ್ ಇತ್ತು. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಯಾಕಂದರೆ ಇದು ವಿಡಿಯೋ ಮಾಡೋಣ ಅಂತ ಗಾಡಿ ರನ್ನಿಂಗೆಲ್ಲ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಹಂಗೆ ಎತ್ಬಿಟ್ಟೆ. ಎತ್ತಾದ ನಂತರ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 29 ಕಿಲೋಮೀಟರ್ ಇತ್ತು. 1 ಅವರ್ 34 ನಿಮಿಷ ತೋರಿಸ್ತಾ ಇತ್ತು. 2 ಅವರ್ ಆಯಿತು. 2 ಅವರ್ ಆದಮೇಲೆ ಅನ್ಲೋಡ್ ಪಾಯಿಂಟಲ್ಲಿ ಬಂದುಬಿಟ್ಟು ಬೇಗ ಅನ್ಲೋಡ್ ಮಾಡ್ತಾಯಿದ್ರು. ಇಬ್ಬರು ಹುಡುಗರು, 4 ಜನ ಬಂದಿರು. ಇಬ್ಬರು ಹುಡುಗರು ಅನ್ಲೋಡ್ ಮಾಡಿದ್ರು. ಟ್ರಿಪ್ಪು ಎಂಡ್ ಮಾಡಿದ್ವಿ. ಟ್ರಿಪ್ ಎಂಡ್ ಆಗದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದಾದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ವಿ. ಕಸ್ಟಮರ್ ಫೋನ್ಪೇ ಮಾಡಿದ್ರು. ಅದಾದ ನಂತರ ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಟ್ವಿ. ರೇಟಿಂಗ್ ಕೊಡೋದಾದ ನಂತರ ಇದು ಆರ್ಡರ್ ಕಂಪ್ಲೀಟೆಡ್ ಆಯಿತು. ಅದೇ ನಂತರ 620 ರೂಪಾಯಿ ಬಾಡಿಗೆ ಬಂತು. ಇದನ್ನು ಸೇಮು ಗಾಡಿ ರನ್ ಆಯಿತು. ಅದೇ ಥರ ಬಾಡಿಗೆ ಬಂತು. ಪಿಕಪ್ ಇತ್ತು 1.6 ಕಿಲೋಮೀಟ್ರ್. ಪಿಕಪ್ಪಲ್ಲಿ ಬಂದೆ ಯಾವುದಂದ್ರೆ KFC ಇದೆ ಆರ್ಡ್ರ್ ಇತ್ತು. ಚಿಕನ್ ಐಟಮ್ ಇತ್ತು. 2 ಬಾಕ್ಸ್ ಹಾಕಿಬಿಟ್ರು. ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ ಸ್ಟಾರ್ಟ್ ಆದ ನಂತರ ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಎಷ್ಟು ಕಿಲೋಮೀಟರ್ ಅಂತ ನೋಡ್ತಾ ಇರ್ಬೋದು, 8 ಕಿಲೋಮೀಟ್ರ್ 900 ಮೀಟ್ರ್ ಇತ್ತು. ಅದ ನಂತರ ಇನ್ನೊಂದು KFCಗೆ ಬಂದುಬಿಟ್ಟು ಒಬ್ಬನೇ ಹುಡುಗ ಅನ್ಲೋಡ್ ಮಾಡ್ತಾಯಿದ್ದನು. ಇನ್ನೊಂದು ಐಟಮ್ ಒಳಗಡೆನೇ ಇತ್ತು, ವಿಡಿಯೋ ಮಾಡಿದೆ. ಅದಾದ ನಂತರ ಟ್ರಿಪ್ ಎಂಡ್ ಮಾಡಿದ್ವಿ. ಟ್ರಿಪ್ ಕಂಪ್ಲೀಟೆಡ್ ಅಂತ ಬಂತು. ಅದ ನಂತರ ಕ್ಯಾಶ್ ಕಲೆಕ್ಟ್ ಕೊಟ್ಟಿವಿ. ಕ್ಯಾಶ್ ಕಲೆಕ್ಟ್ ಆದ ನಂತರ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡಿದ್ರು. ಅದಕ್ಕೆ ಲೇಟ್ ಆಯ್ತಿದ್ದು. ಆನ್ಲೈನ್ ಪೇಮೆಂಟ್ ಅಂತ ಆಗಿದೆ ನೋಡಿ. ಹಾಗಾದರೆ ಕ್ಯಾಶ್ ಕಲೆಕ್ಟ್ ಕೊಟ್ಟರೆ ಆರ್ಡರ್ ಕಂಪ್ಲೀಟೆಡ್ ಆಯಿತು. ಇವತ್ತಿನ ಟುಡೇ ಅರ್ನಿಂಗ್ 2325.